ಅಭ್ಯರ್ಥಿಗಳ 4ನೇ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ. ಆದ್ರೆ 4ನೇ ಪಟ್ಟಿಯಲ್ಲಿ ಕೇವಲ 7 ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಘೋಷಣೆ ಮಾಡಿದ್ದಾರೆ. ಇನ್ನೂ ಕೂಡ 8 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಸೊ ಕಾಂಗ್ರೆಸ್ ಅಂತೂ ಇಂತೂ 4ನೇ ಪಟ್ಟಿಯನ್ನ ರಿಲೀಸ್ ಮಾಡ್ತು. ಅದರಲ್ಲೇನಾದ್ರೂ ಪೂರ್ತಿ ಮಾಡ್ತಾ ಇಲ್ಲ. ಇನ್ನೂ ಕೂಡ 7 ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಘೋಷಣೆ ಮಾಡಿದೆ. ಸೊ ಇನ್ನೂ ಕೂಡ 8 ಕ್ಷೇತ್ರಗಳನ್ನ ಸಸ್ಪೆನ್ಸ್ ಆಗಿ ಉಳಿಸಿಕೊಂಡಿದೆ. ಯಾಕಂದ್ರೆ ಬಿಜೆಪಿ ಅವರು ಇನ್ನೂ 2 ಕ್ಷೇತ್ರಗಳನ್ನ ಸಸ್ಪೆನ್ಸ್ ಆಗಿ ಉಳಿಸಿಕೊಂಡ್ರಲ್ಲ, ಹಂಗೆ ಇವರು ಇನ್ನು 8 ಕ್ಷೇತ್ರಗಳನ್ನ ಸಸ್ಪೆನ್ಸ್ ಆಗಿ ಉಳಿಸಿಕೊಂಡಿದ್ದಾರೆ. ಸೊ ಬಾಕಿ ಇರೋದು ಲಿಂಗಸಗೂರು, ಈಗಾಗಲೇ ದುರ್ಗಪ್ಪ ಎಸ್ ಹೊಲಗೇರಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. ಸೊ ಆ ಜಾಗಕ್ಕೆ ಯಾರು ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲೇ ಇದೆ. ಸೊ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಈಗಾಗಲೇ ಬಂದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ತಮಗೆ ಗೊತ್ತಿರೋ ಹಾಗೆ ನಿನ್ನೆ ಬಿಫಾಮ್ ಅನ್ನು ಕೂಡ ಪಡೆದುಕೊಂಡು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಬಿಜೆಪಿಗೆ ಸೆಡ್ಡು ಹೊಡೆದು ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಸೊ ಇನ್ನು ಚಿಕ್ಕಮಗಳೂರಿನಿಂದ ಹೆಚ್ಡಿ ತಮ್ಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ, ಶ್ರವಣಬೆಳಗೊಳದಿಂದ ಎಂ.ಎ. ಗೋಪಾಲಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಶಿಗ್ಗಾವಿಯಿಂದ ಮೊಹಮ್ಮದ್ ಯೂಸಫ್ ಅವರು, ಸೊ ಹರಿಹರದಿಂದ ನಂದಗವಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಹರಿಹರದ ಹಾಲಿ ಶಾಸಕ ರಾಮಪ್ಪ ಅವರಿಗೆ ಈ ಬಾರಿ ಯಾಕೋ ಟಿಕೆಟ್ ಮಿಸ್ ಆಗಿದೆ. ಇನ್ನು ಕೂಡ 8 ಕ್ಷೇತ್ರಗಳ ಟಿಕೆಟ್ ಬಾಕಿ ಇದೆ. ಅರಕಲಗೂಡು, ಪುಲಕೇಶಿ ನಗರ, ಮುಳಬಾಗಿಲು, ಮಂಗಳೂರು ಉತ್ತರ, ಸಿ.ವಿ. ರಾಮನ್ ನಗರ, ಕೆಆರ್ಪುರಂ, ರಾಯಚೂರು ನಗರ, ಶಿಡ್ಲಘಟ್ಟ, ಈ 8 ಕ್ಷೇತ್ರಗಳು ಬಾಕಿ ಇದೆ. ಸೊ ಕಾಂಗ್ರೆಸ್ಗೆ 8 ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿದೆಯಾ ಹಾಗಾದ್ರೆ? ಸೊ ಯಾವ ಕಾರಣಕ್ಕೆ ಹಾಗಾದ್ರೆ ಅಂತ ಸಾಕಷ್ಟು ಕನ್ಫ್ಯೂಷನ್ ಇದೆ. ಸೊ ಒಂದು ಕಡೆ ರಾಯಚೂರು ನಗರದ ಜೊತೆಗೆ ಶಿಡ್ಲಘಟ್ಟ, ಮುಳಬಾಗಿಲು, ಮಂಗಳೂರು ಉತ್ತರ, ಸಿ.ವಿ. ರಾಮನ್ ನಗರ, ಕೆಆರ್ಪುರಂ. ಸೊ ಮತ್ತೊಂದು ಕಡೆಗೆ ಪುಲಕೇಶಿ ನಗರದಲ್ಲಿ ಹಾಲಿ ಶಾಸಕರಿದ್ರೂ ಕೂಡ ಇನ್ನೂ ಟಿಕೆಟ್ ಅನೌನ್ಸ್ ಆಗದೇ ಇರೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ತಮ್ಮ ಆಪ್ತನ ಪರವಾಗಿ, ಅಖಂಡ ಶ್ರೀನಿವಾಸ ಪೂರ್ತಿ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ರು ಕೂಡ ಸೊ ಯಾಕೋ ಹೈಕಮಾಂಡ್ ಮನ್ನಣೆ ಹಾಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟರು. ಯಾವ ಕಾರಣಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ. ಸೊ ನೋಡ್ಬೇಕು ಹಾಗಾದ್ರೆ. ಈಗಾಗಲೇ ಹುಬ್ಬಳ್ಳಿ ಸೆಂಟ್ರಲ್ ಧಾರವಾಡದಿಂದ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಹಾಲಿ ಶಾಸಕರಾಗಿದ್ದಂಥವರು ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಂಡು ಈಗಾಗಲೇ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ ಬಿಜೆಪಿಯ ವಿರುದ್ಧ. ನೋಡಿ, ಈಗ ಕಾಂಗ್ರೆಸ್ನ 4ನೇ ಪಟ್ಟಿಯಲ್ಲಿ ರಿಲೀಸ್ ಆಗಿರುವಂತಹ ಅಭ್ಯರ್ಥಿಗಳ ಹೆಸರು ಯಾವ್ಯಾವುದು ಅನ್ನೋದನ್ನ ಕೂಡ ನಾವು ತೋರಿಸ್ಬಿಡ್ತೀವಿ. ನೋಡಿ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಿಂದ ದೀಪಕ್ ಚಿಂಚೋರಿ ಅವರು, ಇನ್ನು ಎಂ.ಎ. ಗೋಪಾಲಸ್ವಾಮಿ ಅವರು ಶ್ರವಣಬೆಳಗೊಳದಿಂದ, ಇನ್ನು ಶಿಗ್ಗಾವಿಯ ಈ ಬಾರಿ ಕ್ಷೇತ್ರದಿಂದ ಮೊಹಮ್ಮದ್ ಯೂಸಫ್ ಸವಣೂರು ಅವರು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಧುಮುಕ್ತಾ ಇರುವಂತಹ ಕಲಿಗಳು, ರಣಕಲಿಗಳು ಇವರೆಲ್ಲರೂ ಕೂಡ. ಸೊ ಶ್ರವಣಬೆಳಗೊಳದಿಂದ ಎಂ.ಎ. ಗೋಪಾಲಸ್ವಾಮಿ, ಇವೆಲ್ಲ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದ್ದಂತಹ ಕ್ಷೇತ್ರಗಳು. ಆದ್ರೂ ಕೂಡ ಇನ್ನೂ 8 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ. ಏನ್ ಲೆಕ್ಕಾಚಾರ ಹಾಕ್ಲಿಕ್ಕೆ ಮುಂದಾಗಿದೆಯೋ ಗೊತ್ತಿಲ್ಲ. ಇನ್ನು ಪ್ರಮುಖವಾಗಿ